ಗ್ರಾಮ ಪಂಚಾಯತಿ ಕೋತ್ನಾಳ್ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಗಂಡ ಈರಣ್ಣನವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಇಂದು ಕಾರ್ಯಾಲಯದಲ್ಲಿ ನಡೆಸಿದ್ದು, ಈ ಸಭೆಯಲ್ಲಿ ನಾವು ಚರ್ಚೆಗೆ ಒಳಪಡಿಸಿದಂತಹ ನಾವು ವಿಷಯಗಳೇನೆಂದರೆ, ಹಿಂದಿನ ಸಭೆಯ ಏನು ನಡವಳಿಕೆಗಳಾಗಿದ್ವು ಅದರ ಬಗ್ಗೆ ದೃಢೀಕರಣ ಮಾಡಿಸುವುದು, ತದನಂತರ 15ನೇ ಹಣಕಾಸಿನ ಬಗ್ಗೆ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ಚರ್ಚೆ, ತದನಂತರ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಾವೇನು ಹೊಸ ಪ್ಲಾನ್ ತಯಾರು ಮಾಡಬೇಕಾಗಿತ್ತು ಅದರ ಬಗ್ಗೆ ಚರ್ಚೆ ನಾವು ನಡೆಸಿದ್ದೀವಿ. ಅದರಲ್ಲಿ ಕೂಲಂಕಷವಾಗಿ ನಾವು ಪ್ರಯಾರಿಟಿ ವೈಸ್ ಏನು ನಾವು ಕಾಮಗಾರಿಗಳನ್ನ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ತದನಂತರ ಕುಡಿಯೋ ನೀರಿನ ಬಗ್ಗೆ ಚರ್ಚೆ, ಕುಡಿಯೋ ನೀರಿನ ಬಗ್ಗೆ ಅಂತಂದ್ರೆ ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆಗಳಿದ್ವು ಅದರ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ತದನಂತರ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ನಾವು ಏನೇನು ಸ್ವಚ್ಛತೆ ಬಗ್ಗೆ ನಾವು ಆದ್ಯತೆ ಕೊಡಬೇಕು, ಯಾವ ವಾರ್ಡಲ್ಲಿ ಯಾವ ಸಿಬ್ಬಂದಿ ಕಾಮಗಾರಿ ಮಾಡಬೇಕು, ಶಿಫ್ಟ್ ಯಾವ ರೀತಿ ಮಾಡಬೇಕು, ತದನಂತರ ನಾವು ಸ್ವಚ್ಛತಾ ಘಟಕದಲ್ಲಿ ಯಾವ ರೀತಿ ಕಾಮಗಾರಿಗಳನ್ನ ತೆಗೆದುಕೊಳ್ಬೇಕಂತ ಹೇಳಿ ನಾವು ಸಿಬ್ಬಂದಿಗಳನ್ನ ಕರೆಸಿ ಚರ್ಚೆ ಮಾಡಿದ್ದೇವೆ ಎಂದು. ತದನಂತರ ಈ ಕೋತ್ನಾಳ್ ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತಿದೆ ಅಂತ ಹೇಳಿ ನಮಗೆ ವಿಷಯ ತಿಳಿದು ಬಂತು. ಅದನ್ನು ತಡೆಗಟ್ಟಲಿಕ್ಕೆ ನಾವು ಏನೇನು ಕ್ರಮ ಕೈಗೊಳ್ಬೋದು ಅಂತ ಹೇಳಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಕುಡಿಯೋ ನೀರಿನ ಸಂಪನ್ಮೂಲ ಉಳಿಸೋದಕ್ಕೋಸ್ಕರ ನಾವು ಈ ಅಕ್ರಮ ಮರಳು ಸಾಗಾಣಿಕೆ ತಡೆಗಟ್ಟೋದು ಬಹಳ ಅತ್ಯವಶ್ಯಕವಾಗಿದ್ದು, ಅದನ್ನ ನಾವು ಮೊದಲನೇ ಆದ್ಯತೆ ಮೇರೆಗೆ ನಾವು ಅದನ್ನು ಚರ್ಚೆ ಮಾಡಿದ್ದೇವೆ. ತದನಂತರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇನ್ನಿತರ ಏನು ಕೆಲವೊಂದು ನಾವು ಆಡಳಿತಾತ್ಮಕ ವಿಷಯಗಳಿದ್ವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ.